ಇನ್ನೊಂದು ರಿಯಾಕ್ಷನ್ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಿನ್ನೆ ರಾತ್ರಿ ತಡರಾತ್ರಿ ಪುಷ್ಪ 2 ಫಿಲ್ಮ್ ಇಂದು ದ ರೂಲ್ ಟ್ರೈಲರ್ ರಿಲೀಸ್ ಆಗಿದೆ. ಅದ್ರದ್ದು ರಿಯಾಕ್ಷನ್ ವಿಡಿಯೋ ಮಾಡೋಣ ಅಂತ ತಿಳ್ಕೊಂಡು ಕುತ್ಕೊಂಡಿದೀವಿ. ಪುಷ್ಪ ಫಿಲ್ಮ್ ಮೋಸ್ಟ್ಲಿ 2021ರಲ್ಲಿ ರಿಲೀಸ್ ಆಗಿತ್ತು. ರಿಲೀಸ್ ಆದ ಟೈಮ್ ಅಲ್ಲಿ ತುಂಬಾ ಹೈಪ್ ಇತ್ತು. ಅದೊಂಥರ ಬ್ಲಾಕ್ ಬಸ್ಟರ್ ಫಿಲ್ಮ್ ಆದ್ರೂ ಇವತ್ತಿಗೂ ನನಗಂತೂ ಕನ್ಫ್ಯೂಷನ್ ಯಾವ ತರ ಬ್ಲಾಕ್ ಬಸ್ಟರ್ ಆಯ್ತು ಅಂತ ತಿಳ್ಕೊಂಡು. ಯಾಕಂದ್ರೆ ಅದರಲ್ಲಿ ಅಲ್ಲು ಅರ್ಜುನ್ ಅವ್ರ ಪರ್ಫಾರ್ಮೆನ್ಸ್ ಅಂದ್ಬಿಟ್ರೆ ಮತ್ತೆ ಅದಕ್ಕೆ ಏನಿಲ್ಲ, ಮೇಕಿಂಗು ಎಲ್ಲ ತೀರಾ ಎಲ್ಲ ಹೇಳ್ದಷ್ಟೆಲ್ಲ ಏನಿಲ್ಲ. ಅದ್ ನಮ್ ಸೌತ್ ಇಂಡಿಯಾಕ್ಕಿಂತ ನಾರ್ತ್ ಇಂಡಿಯಾದಲ್ಲೇ ತುಂಬಾ ಕ್ಲಿಕ್ ಆಯ್ತು ಪುಷ್ಪ ಫಿಲ್ಮ್. ಈಗ ಪುಷ್ಪ ದ ರೂಲ್ ತಗ್ಗದಿಲ್ಲ ರೂಲ್ ರಿಲೀಸ್ ಆಗಿದೆ. ಸಾಂಗ್ಗಳು ಸಾಧಾರಣ ಇದಕ್ಕೂ ಮುಂಚೆ ಈಗ ಒಂದು ಹತ್ತತ್ರ ಒಂದು 7-8 ತಿಂಗಳ ಮೇಲೆ ಆಯ್ತೇನಪ್ಪ. ಸೂಸೇಕಿ, ಆಮೇಲೆ ಪುಷ್ಪ, ಆಮೇಲೆ ಫಸ್ಟ್ ಲುಕ್ ಇವೆಲ್ಲ ರಿಲೀಸ್ ಆಗ್ಬಿಟ್ಟು ಸಿಕ್ಕಾಬಟ್ಟೆ ಒಂಥರ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿತ್ತು. ಈಗ ಪುಷ್ಪ 2 ದ ರೂಲ್ ಟ್ರೈಲರ್ ನಿನ್ನೆ ರಾತ್ರಿ ರಿಲೀಸ್ ಆಗಿದೆ. ಪುಷ್ಪ ಫಿಲ್ಮ್ ನಿನಗೆ ಇಷ್ಟ ಆಗಿತ್ತಾ? ಏನ್ ಅದ್ರಲ್ಲಿ ತುಂಬಾ ಇಷ್ಟ ಆಗಿದ್ಯೇನು? ಹಾಡುಗಳು, ರಶ್ಮಿಕಾ ಮಂಡನ್ ಆಕ್ಟಿಂಗ್. ರಶ್ಮಿಕಾ ಮಂಡನ್ ನಂಗೆ ಇಷ್ಟ ಅಲ್ಲ, ಚೆನ್ನಾಗಿದೆ, ಒಂದ್ಸಲ ನೋಡ್ಬೋದು. ಇಲ್ಲ, ರಶ್ಮಿಕಾಂದು ಲುಕ್ ಚೆನ್ನಾಗಿತ್ತ? ಅದ್ ಚೆನ್ನಾಗಿತ್ತು. ಇಡೀ ಫಿಲ್ಮ್ ಅನ್ನ ಒಂದೇ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಒಂದೇ ಒಂದು ಎಕ್ಸ್ಪ್ರೆಷನ್ ಕೊಟ್ಕೊಂಡು ಮಾಡಿರೋ ಹೀರೋಯಿನ್ ಅಂತಂದ್ರೆ ನಮ್ಮ ರಶ್ಮಿಕಾ ಅವರು. ಎಲ್ಲೇ ಯಾವ್ದೇ ರೀತಿ ಸಿಚುವೇಶನ್ ಅಲ್ಲೂ ಒಂದೇ ಎಕ್ಸ್ಪ್ರೆಷನ್ ಕೊಟ್ಟಿದ್ರು. ನೋಡಿ ಈ ಸರಿ ಟ್ರೈಲರ್ ಅಲ್ಲಿ ಅವ್ರದ್ದು ಎಲ್ಲೂ ಜಲಕ್ಕಿಲ್ಲ, ಒಂದ್ ಕಡೆ ಬಂದೋಗುತ್ತೆ. ಯಾಕೆ ಸುಮ್ಮನೆ ಟ್ರೈಲರ್ ಹಾಳು ಮಾಡೋಣ ಅನ್ನೋ ಲೆಕ್ಕಾಚಾರಕ್ಕಿಂದ್ರು ನೋಡೋಣ ಯಾವ ತರ ಇದೆ ಏನು ಅಂತ ತಿಳ್ಕೊಂಡು ನೋಡೋಣ. ಹೊಸ ಇಂಟ್ರೊಡಕ್ಷನ್ ಇದು ತೆಲುಗು ಆಗ್ತದೆ ಅಂತ ಇನ್ನೂ ಆರೆ ಹಾರಿಸಿದ್ದಾರೆ. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್. ಇದ್ಯಾಕೋ ಜಾಸ್ತಿನೇ ಹೋಗಿದೆ. ಪುಷ್ಪ 2 ಪ್ಯಾಂಟ್ ಭಯಂಕರ ಉಂಗ್ರಗಳು ಜಾಸ್ತಿ ಆಗಿದಾವೆ. ಇದೇನು ಹಿಂಗ್ ಕೊಟ್ಟಿದ್ದಾರೆ? ಶಿವಲ್ಲಿ ಬಂದ್ಲಲ್ಲ, ಭಾರಿ ಚಂದ ಕಾಣ್ತಾಳೆ. ಪ್ರಪಂಚಕ್ಕೆಲ್ಲ ತೋರಿಸ್ತೀನಿ ಕಾಲಲ್ಲಿ ಭೈರವ್ ಸಿಂಗ್ ಶೆಖಾವತ್ ಎಂಟ್ರಿ. ವಿಲನ್ ಅಲ್ಲಿ ಆಕ್ಚುಲಿ ಅವರೇ ಹೀರೋ. ಈ ವಿಲನ್ ಅಂತಂದ್ರಲ್ಲ, ನಾನ್ ಹೇಳ್ತೀನಿ ಅವ್ನು ಹೀರೋ. ಯಾಕೆ ಗೊತ್ತಾ? ಒಬ್ಬ ಸ್ಮಗ್ಲಿಂಗ್ ಮಾಡೋನ್ ಹೀರೋನಾ? ಅದೇ ಈಗ ಸಮಾಜಕ್ಕೆ ಹೆಂಗೆ ಅಂತಂದ್ರೆ ನೆಗೆಟಿವಿಟಿನೇ ಹೈಲೈಟ್ ಆಗೋದು, ಏನ್ ಮಾಡಂಗಿಲ್ಲ. ಹಿಂದಿಂದ ಇದ್ರಲ್ಲಿ ಕ್ಲಾಶ್ ಆಗಿತ್ತಲ್ಲ ಅವ್ರಿಗೆ. ನಂಗೆ ಬರ್ಬೇಕಾಗಿರೋ ದುಡ್ಡು 1 ಪೈಸೆ ಆದ್ರೂ 8 ಆದ್ರೂ ಲಾರಿ ಹಾರದ ಬೆಟ್ಟಗಳ ಮ್ಯಾಗಿದ್ರು ಇದೇ ವಿಷಯ ಟ್ರೋಲ್ ಆಗಿತ್ತು. ಲಾರಿ ಹೆಂಗ ಸಮುದ್ರಗಳ ತಂದು ಪುಷ್ಪ ಅಭ್ಯಾಸ. ಎಲ್ಲ ಇದಾರೆ. ಕ್ರಿಶ್, ಸ್ಪೈಡರ್ ಮ್ಯಾನ್. ಪುಷ್ಪ ಅಂದ್ರೆ ನ್ಯಾಷನಲ್ ಅನ್ಕೊಂಡ್ರ, ಇಂಟರ್ನ್ಯಾಷನಲ್. ಪುಷ್ಪ ಇಂಟರ್ನ್ಯಾಷನಲ್ ಅಂತಿದ್ರು. ಎಲ್ಲೂ ಸ್ಟೋರಿ ಮಾತ್ರ ಎಲ್ಲೂ ಏನು ಬಿಟ್ಕೊಟ್ಟಿಲ್ಲ. ಇನ್ನೇನು ಫೈರ್ ಅಲ್ವಾ? ಮತ್ತೆ ವೈಲ್ಡ್ ಫೈರ್. ವೈಲ್ಡ್ ಫೈರ್ ಡಿಸೆಂಬರ್ 5th. ಓಕೆ, ಎಂತ ಅನ್ಸ್ತು ನೋಡಿ? ಇದಕ್ಕೂ ತುಂಬಾ ಮೇಕಿಂಗ್ ಎಲ್ಲ ತುಂಬಾ ಲಕ್ಸುರಿ ಆಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಮೇಕಿಂಗ್ ಬಗ್ಗೆ ಮಾತಾಡಂಗಿಲ್ಲ. ಕಲರ್ ಗ್ರೇಡಿಂಗು, ಮೇಕಿಂಗು ಎಲ್ಲವೂ ಸೂಪರ್ ಆಗಿದೆ. ಇನ್ನು ಖಡಕ್ ಆಗಿದೆ. ಓಕೆ, ಬಟ್ ಲಾಜಿಕ್ ಮಾತ್ರ ಹುಡ್ಕೋಂಗಿಲ್ಲ. ಲಾರಿ ಹಾರ್ತಾ ಇದಾವೆ, ಎಲ್ಲೆಲ್ಲಿಂದನೂ ಜಿಗಿತಿದ್ದಾರೆ, ಹಾರ್ತಿದ್ದಾರೆ. ತುಂಬಾ ಲಾಜಿಕ್ ಹುಡ್ಕಕ್ಕಾಗಲ್ಲ. ಓವರ್ ಆಲ್ ಯಾಕಂದ್ರೆ ಪುಷ್ಪ ಒಂದನ್ನ ತುಂಬಾ ಜನಕ್ಕೆ, ಅರ್ಧ ಜನಕ್ಕೆ ಇಷ್ಟ ಆಗಿದ್ರೆ ಅರ್ಧ ಜನಕ್ಕೆ ಇಷ್ಟ ಆಗಿರ್ಲಿಲ್ಲ. ಯಾಕಂದ್ರೆ ಅದು KGF ಬಂದಿರೋ ಟೈಮಲ್ಲಿ ಅದು
ಬಟ್ ಇದು ಸಾಂಗ್ಸ್ ಇದೆಲ್ಲ ಚೆನ್ನಾಗಿ ಅದ್ರಲ್ಲೂ ಸಾಂಗ್ಸ್ ಒಂದು ಹೈಲೈಟ್ ಆಗಿತ್ತು, ಸಮಂತ ಅವ್ರದ್ದು. ಇದ್ರಲ್ಲಿ ನೋಡ್ಬೇಕಿನ್ನ ಸೊಸೈಟಿ ಸೂಸಕಿ ಚೆನ್ನಾಗಿದೆ, ಬಟ್ ಅದನ್ನ ಮೇಕಿಂಗ್ ವಿಡಿಯೋ ನೋಡಿದ್ವಿ ಬಿಟ್ರೆ ಅದು ಒರಿಜಿನಲ್ ವಿಡಿಯೋ ನೋಡಿಲ್ಲ, ಅದು ಹೇಗಿದೆ ಅಂತ ನೋಡ್ಬೇಕು. ಓವರ್ ಆಲ್ ಪರವಾಗಿಲ್ಲ, ಚೆನ್ನಾಗಿದೆ, ಪ್ರಾಮಿಸಿಂಗ್ ಆಗಿದೆ ಟ್ರೈಲರ್. ಇನ್ನ ಹೇಗಿರುತ್ತೆ ಏನಂತ ತಿಳ್ಕೊಂಡು ನಿಮ್ ಥಿಯೇಟರ್ ಬಂದ್ಮೇಲೆ ಜನ ನೋಡ್ತಾರೆ, 100% ನೋಡೇ ನೋಡ್ತಾರೆ. ಫಿಲ್ಮ್ನ ಫಿಲ್ಮ್ ತರಾನೇ ನೋಡೋ ಕಾಲ ಹೊರಟೋಗಿದೆ ಈಗ, ತುಂಬಾ ಎಲ್ಲ ಲಾಜಿಕ್ ಆಗಿ ಥಿಂಕ್ ಮಾಡ್ತಾರೆ. ನೋಡೋಣ ಇದರಲ್ಲಿ ಪುಷ್ಪ ಅವರು ಫುಲ್ ಗೆಟಪ್ ಚೇಂಜ್ ಆಗಿದೆ, ನಂಗೆ ಹೇರ್ ಸ್ಟೈಲ್ಗೆಲ್ಲ ಕಲರ್ ಗಿಲ್ಲರ್ ಎಲ್ಲ ಬಂದ್ಬಿಟ್ಟಿದೆ. ರಿಂಗ್ಸ್ ದುಡ್ಡು ಚೆನ್ನಾಗಿ ಆಡಿದೆ ಅನ್ಸುತ್ತೆ. ಆಯ್ತು, ಅದೇ ತರ ಪ್ರೊಡ್ಯೂಸರಿಗೂ ಲಾಭ ಆದ್ರೆ ಸಾಕು. ಓಕೆ, ಅದ್ರದ್ದೊಂದು ಸಿಗ್ನೇಚರ್ ಇದೆಯಲ್ಲ, ಏನ್ ಹೇಳ್ರಿ ಮಾಡ್ರಿ. ಆಯ್ತು, ನನಗ್ ಮಾಡ್ರಿ. ಅಲ್ಲ ಶ್ರೀವಲ್ಲಿ ಮಾಡ್ದಂಗ್ ಮಾಡ್ರಿ. ಕಾಲ್ ತಗೊಂಡು ತುಂಬಾ ಚೆನ್ನಾಗಿತ್ತು ಟ್ರೈಲರ್. ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ ಏನಂತ ತಿಳ್ಕೊಂಡು. ಯಾಕಂದ್ರೆ ತುಂಬಾ ಇದುವರೆಗೂ ಬಂದಿರೋ ಎಷ್ಟೋ ಫಿಲ್ಮ್ ಗಳಲ್ಲಿ, ಇನ್ಕ್ಲೂಡಿಂಗ್ ಮೊನ್ನೆ ಬಂದಿರೋ ಕಂಗು ಅಷ್ಟೇ, ಟ್ರೈಲರ್ ನೋಡಿದಾಗ ತುಂಬಾ ಎಕ್ಸೈಟಿಂಗ್ ಆಗಿತ್ತು, ಆದ್ರೆ ಜನ ಅದನ್ನ ಒಪ್ಕೊಳ್ಳಿಲ್ಲ. ಹಂಗೆ ಹೇಳಕ್ ಬರೋದಿಲ್ಲ ಜನಗಳು ಯಾವ ತರ ಮಾಡ್ತಾರೆ ಅಂತ ತಿಳ್ಕೊಂಡು. ನೋಡುವ. ಓಕೆ, ಇದೇ ತರ ನೆಕ್ಸ್ಟ್ 2 ಏನಿರ್ಬೋದು ಅಂತ ನೋಡ್ತಾರೆ. ಅಂದ್ರೆ ಎಲ್ಲವೂ ಬಾಹುಬಲಿ 2 ಆಗ್ಲಿಕ್ಕೆ ಆಗಲ್ಲ. ಓಕೆ, ಇದರಲ್ಲಿ ಹೋಪ್ ಇರೋದಂದ್ರೆ ಈಗ ಫಹದ್ ಫಸಿಲ್ ಅವರು, ಬೈರವನ್ ಸಿಂಗ್ ಶೇಖಾವತ್ ಆಗಿ ಈಗ ಸದ್ಯಕ್ಕೆ ಅವರು ಇದು ಆವೇಶಂ ಫಿಲ್ಮ್ ಇಂದ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ. ಹಾಗಾಗಿ ಅವ್ರದ್ದು ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿನೇ ಇದೆ. ನೋಡುವ ಏನೇನಾಗುತ್ತೆ ಅಂತ ಹೇಳ್ಕೊಂಡು ನೋಡುವ. ಇದೇ ತರ ರಿಯಾಕ್ಷನ್ ವಿಡಿಯೋಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಒಂದು ಚಿಕ್ಕದೊಂದು ಲೈಕ್ ಒತ್ತಿರಿ. ಯಾಕಂತಂದ್ರೆ ಸಬ್ಸ್ಕ್ರೈಬ್ ನೀವು ನೋಡಿ ಲೈಕ್ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಒಂದು ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಒಂದು ಎಂಕರೇಜ್ಮೆಂಟ್ ಸಿಕ್ಕಂಗಾಗುತ್ತೆ. ಹಾಗಾಗಿ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.